ನಮಸ್ಕಾರ. ಮೊದಲಿಗೆ ಆತ ಅಥವಾ ಆಕೆ ನಮ್ಮನ್ನು ಬಿಟ್ಟಿರಲಿಕ್ಕೆ ಆಗಲ್ಲ ಅನ್ನೋ ಸಿಚುವೇಶನಲ್ಲಿ ಒಂದಾನೊಂದು ಟೈಮ್ ಇರ್ತಾರೆ. ನಮಗೊಂದು ಕಾಲ್ ಅಥವಾ ನಮಗೊಂದು ಮೆಸೇಜ್ಗೋಸ್ಕರ ಚಡ್ಪಡಿಸ್ತಾ ಇರ್ತಾರೆ. ಆದರೆ ಇವಾಗ ಟೈಮ್ ಹೇಗಾಗ್ಬಿಟ್ಟಿದೆ ಅಂತಂದರೆ ನಾವು ಕಾಲ್ ಮಾಡಿದ್ರೇ ಏನೋ ಒಂಥರ ಇರಿಟೇಟ್ ಆಗ್ತಕ್ಕಂಥದ್ದು, ನಾವೇನೋ ಒಂದು ಮೆಸೇಜ್ ಮಾಡ್ತಕ್ಕಂಥದ್ದು ಆಗಿದ್ದರೆ ಅದನ್ನು ಎಷ್ಟೋ ಹೊತ್ತಾದಮೇಲೆ ರಿಪ್ಲೈ ಮಾಡ್ತಕ್ಕಂತಹದ್ದು. ಯಾಕೆ ಈ ಥರ ಹೀಗಾಗ್ತಿದೆ? ಶುರುನಲ್ಲಿ ಇದ್ದಂತಹ ಪ್ರೀತಿ ಯಾಕೆ ಇವಾಗಿಲ್ಲ? ಆ ಕಣ್ಣಲ್ಲಿ ಇರ್ತಕ್ಕಂತಹ ಪ್ರೀತಿನಲ್ಲಿ, ನಮಗೆ ತೋರಿಸ್ತಿರ್ತಕ್ಕಂತಹ ಪ್ರೀತಿ ಆ ಕಣ್ಣಲ್ಲಿ ನೋಡಿದ್ರೆ ಏನೋ ಒಂಥರ ನಿರ್ಲಕ್ಷ್ಯದ ಭಾವ. ಯಾಕೆ ಹೀಗಾಗ್ತಾ ಇದೆ? ಶುರುನಲ್ಲಿ ಇದ್ದಂತಹ ಪ್ರೀತಿ ಇವಾಗ ಏನಕ್ಕಿಲ್ಲ? ನಾನೇ ತಪ್ಪು ಮಾಡಿಬಿಟ್ನಾ? ಇಷ್ಟೊಂದು ಬೇಗ ಬದಲಾಗೋಯ್ತಾ ಅಂತ ಕೆಲವೊಂದೊಮ್ಮೆ ನಾವು ಯೋಚಿಸ್ತಾ ಇರ್ತೀವಿ. ಸೊ ಆದರೆ ನಿಜ ಏನಪ್ಪ ಅಂತಂದರೆ, ಒಂದು ವೆದರೇ ಕೂಡ ನಾರ್ಮಲ್ ಸ್ಥಿತಿನಲ್ಲಿ ಇರಲ್ಲ, ಒಂದು ನೇಚರ್ ಕೂಡ ಬದಲಾಗ್ತಾ ಇರುತ್ತೆ. ಇನ್ನು ಏಕಶ್ಚಿತ್ ಮನುಷ್ಯ ಯಾವ ಲೆಕ್ಕ ಅಲ್ವಾ? ಇವತ್ತಿನ ಈ ವಿಡಿಯೋದಲ್ಲಿ ಅವರು ತಮ್ಮ ಪ್ರೀತಿ ಪಾತ್ರರೊಂದಿಗೆ ಇರ್ತಕ್ಕಂತಹ ಸಿಚುವೇಶನಲ್ಲಿ ನಮ್ಮನ್ನು ಬಿಟ್ಟು ಹೋದರೂ ಅವ್ರು ಇಲ್ಲದೆ ನಾವು ಜೀವನನೇ ನಡೆಸಲಿಕ್ಕೆ ಸಾಧ್ಯ ಇಲ್ಲಪ್ಪ, ಮುಂದೆ ನನ್ನ ಜೀವನದ ನಡೆ ಏನು ಅನ್ನೋ ಮನಸ್ಸುಗಳಿಗೆ ಇವತ್ತಿನ ಎಪಿಸೋಡ್ ತುಂಬ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಬದುಕು ಏನು ಅನ್ನೋದನ್ನು ನಿಮಗೆ ಕಲಿಸುತ್ತೆ. ಬಂಧುಗಳೇ ನೋಡಿ, ನಾವೇನಾದರೂ ಯಾವುದೋ ಒಂದು ಸಂಬಂಧದಲ್ಲಿ ಇದ್ದೀವಿ ಅಂತ ಅಂದರೆ ಏನವರು ದೊಡ್ಡ ಮಾಯಾಗಾತಿ ಅಥವಾ ಮಾಯಾಗಾರ ಅಂತಲ್ಲ. ನಾವು ಕೊಡ್ತಿರ್ತಕ್ಕಂಥ ಪ್ರೀತಿಯವ್ರನ್ನ ಒಂದು ಸ್ಪೆಷಲ್ ಆಗಿ ನಮಗೆ ಕಾಣಿಸ್ತಾ ಇರುತ್ತೆ. ನಾವು ಮಾಡ್ತಕ್ಕಂತಹ ಒಂದು ಅಟೆನ್ಷನ್, ನಾವು ಕೊಡ್ತಕ್ಕಂತಹ ಒಂದು ಅಟೆನ್ಷನ್ ಅವ್ರು ನಮ್ಮ ಕಣ್ಣಿಗೆ ಒಂದು ಸ್ಪೆಷಲ್ ಪರ್ಸನ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ನೀವು ತೋರಿಸ್ತಕ್ಕಂತಹ ಕಾಳಜಿ, ಎಮೋಷನ್ಸ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಆಗಿ ಮಾಡಿಸಿರುತ್ತೆ. ಸೊ ತುಂಬ ಹರ್ಟ್ ಆಗೋದು ಏನಪ್ಪ ಅಂತಂದರೆ, ನಾವು ತುಂಬ ಹಚ್ಕೊಂಡಿರ್ತೀವಿ, ತುಂಬ ಪ್ರೀತಿ ಮಾಡಿರ್ತೀವಿ, ಆ ವ್ಯಕ್ತಿಗಳು ದಿಢೀರಂತ ನಮ್ಮನ್ನು ಬಿಟ್ಟು ಹೋಗ್ತಕ್ಕಂತಹದ್ದು, ಏನೋ ಒಂಥರ ಅಸಡ್ಯ ಮಾಡ್ತಕ್ಕಂತಹದ್ದು. ಈ ಸಿಚುವೇಶನ್ ಎಲ್ಲ ನೋಡಿದಾಗ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಯಾವುದೋ ಒಂದು ವ್ಯಕ್ತಿ ದೇಹಕ್ಕೆ ಏನೋ ಒಂದು ನೋವಾಯಿತು ನಮಗೆ ಅಂತ ಅಂದರೂ ಕೂಡ ಸಹಿಸ್ಕೊಬಿಡ್ಬೋದು. ಆದರೆ ಒಂದು ತುಂಬ ಪ್ರೀತಿ ಮಾಡ್ತಿರ್ತಕ್ಕಂಥವ್ರು ನಮ್ಮನ್ನು ಬಿಟ್ಟು ಹೋಗ್ತಿದ್ದಾರೆ ಅಂತ ಅಂದರೆ ಅದಕ್ಕಿಂತ ನೋವು ಮತ್ತೊಂದಿಲ್ಲ ನಿಜವಾಗ್ಲೂ ಕೂಡ. ನಾವು ಯಾರನ್ನಾದರೂ ಒಬ್ಬರನ್ನ ಸಾಯಿಸ್ಬಿಡ್ಬೇಕು, ಏನಾದರೂ ಒಂದು ಮಾಡಿಬಿಡ್ಬೇಕು ಅಂತ ಅಂದರೆ ಅದು ಸಲೀಸಾಗ್ತಕ್ಕಂತಹದ್ದು ಕೆಲಸ. ಆದರೆ ನಾವು ತುಂಬ ಪ್ರೀತಿ ಮಾಡ್ತಿರ್ತಕ್ಕಂತಹ ವ್ಯಕ್ತಿಗಳು ತಮ್ಮ ಪ್ರೀತಿನ ಸಡನ್ಲಿ ಅದನ್ನು ತಗೋಬಿಟ್ರೆ ಅದನ್ನು ಅವರು ದಿನೇ ದಿನೇ ಬದುಕಿ ಸತ್ತ ಥರ ಅದೇ ನೋವಲ್ಲಿ ಕಳೆದ್ಬಿಡ್ತಾರೆ. ಸೊ ಕೆಲವೊಂದು ಸತಿ ಅನ್ನಿಸ್ತಾ ಇರುತ್ತೆ, ಈ ಓಡಾಟ ಎಲ್ಲ ಸಾಕಪ್ಪ, ಬೇಡಪ್ಪ ಅನ್ನಿಸ್ಬಿಟ್ಟಿದೆ, ನಮ್ಮನ್ನು ಪ್ರೀತಿ ಮಾಡಲ್ಲ, ಕಾಳಜಿ ಮಾಡಲ್ಲ, ಈ ಪ್ರೀತಿ ನನಗೆ ಬೇಡಪ್ಪ ಅಂತ ಕೆಲವೊಂದು ಸತಿ ಅಂತ ಅನಿಸಿದ್ರೆ ಅವ್ರನ್ನ ಬಿಟ್ಟೇ ಇರೋಕ್ಕಾಗಲ್ಲ, ಅವರೇ ನನ್ನ ಜೀವನ, ಅವರೇ ನನ್ನ ಸರ್ವಸ್ವ ಅಂತ ಅನಿಸ್ಬಿಡುತ್ತೆ. ಕೆಲವೊಂದೊಂದು ಸಲ ತುಂಬ ಜೀವ, ದೇಹ, ರಕ್ತ, ನರನಾಡಿಗಳೆಲ್ಲ ಕೂಡ ಸುಸ್ತಾಗ್ಬಿಡ್ತವೆ. ಯಾಕಪ್ಪ ಈ ಓಡಾಟ ಎಲ್ಲ, ಈ ಸುಸ್ತೆಲ್ಲ? ಈ ಕಡೆ ಬಿಟ್ಟು ಅವ್ರನ್ನ ಇರಲಿಕ್ಕೂ ಸಾಧ್ಯ ಆಗಲ್ಲ, ಸೊ ಅವ್ರ ಜೊತೆ ಇರಲಿಕ್ಕೂ ಆಗಲ್ಲ. ಅಂಥ ಸಿಚುವೇಶನ್ಗಳಿಗೆ ಕೆಲವೊಂದು ಸಮಯದಲ್ಲಿ ಹೋಗ್ಬಿಡ್ತೀವಿ. ಆದರೆ ನಿಜ ಏನು ಗೊತ್ತಾ, ಇರೋ ವಾಸ್ತವ ಏನು ಗೊತ್ತಾ, ಅವರು ನಿಮಗೆ ತುಂಬ ಹರ್ಟ್ ಮಾಡ್ತಿದ್ದು, ಅವ್ರು ಪ್ರತಿಯೊಂದು ಏನೇ ಒಂದು ಆ್ಯಕ್ಷನ್ ಮಾಡ್ತಾಯಿದ್ರು ಕೂಡ ಅವ್ರಿಗೆ ಗೊತ್ತಿರುತ್ತೆ. ಆದರೆ ನೀವು ಅವ್ರ ರೀತಿ ಮಾಡಲ್ಲ. ನೀವು ಅವ್ರು ಫೋನ್ ಮಾಡಿದ್ರೆ ಒಂದೇ ರಿಂಗಿಗೆ ತೆಗಿತಕ್ಕಂತಹದ್ದು, ಅಥವಾ ಹೊರಗಡೆ ಹೋಗಿದ್ರೆ ಅವ್ರು ಬಂದು ರೀಚ್ ಆದ್ರಾ ಇಲ್ವಾ, ಊಟ ಮಾಡಿದ್ರಾ ಇಲ್ವಾ ಅಂತ ಈ ರೀತಿ ಕೇರ್ ಮಾಡ್ತಕ್ಕಂಥದ್ದು. ಏನಾದರೂ ಒಂದು ಹೊಸ ಬಟ್ಟೆ ತೊಗೊಂಡ್ರು ಕೂಡ ಇಲ್ಲ, ಅವ್ರನ್ನ ಮೀಟ್ ಮಾಡುವಕ್ಕೆ ಹೋಗುವಾಗ ಹಾಕೊಳ್ಳೋಣ ಅನ್ನೋ ಈ ರೀತಿ ನಿಮ್ಮ ಹೊಸದನ್ನೆಲ್ಲ, ನಿಮ್ಮ ಜೀವನದ ನಂಬಿಕೆಗಳು, ಆಸೆಗಳನ್ನೆಲ್ಲ ಅವರಿಗೋಸ್ಕರ ಕೂಡಿಡ್ತಾ ಬರ್ತಿರ್ತೀರ. ಆದರೆ ಅವ್ರ ಕಣ್ಣಿಗೆ ನೀವು ಬೇಡವಾಗಿಬಿಟ್ಟಿರ್ತೀರ. ಸೊ ನಿಮಗೆ ಅವ್ರ ನೋಟ, ನಿಮ್ಮ ಒಂದು ಕ್ಷಣ ಅವ್ರಿಗೆ ನಿರ್ಲಕ್ಷ್ಯ ಆಗಿರುತ್ತೆ. ಸೊ ಈ ಬದುಕೇ ತುಂಬ ಕಷ್ಟ ಆಗುತ್ತೆ. ಇದನ್ನೆಲ್ಲ ಸಹಿಸ್ಕೊಂಡು ಬದುಕೋದು ತುಂಬಾ ಕಷ್ಟ ಆಗುತ್ತೆ. ಆದರೆ ಒಂದು ಹೇಳ್ತೀನಿ, ಆ ಉಸಿರು ಕೆಟ್ಕೊಂಡು ಇಟ್ಕೋಬೇಡ್ರಿ. ಖಂಡಿತ ಅವ್ರು ಹೋಗ್ತಿದ್ದಾರೆ ಅಂತಂದರೆ ಅದನ್ನು ಬಿಟ್ಬಿಡ್ರಿ. ನೋಡಿ, ಒಬ್ಬ ವ್ಯಕ್ತಿ ನಿಮ್ಮಿಂದ ದೂರ ಹೋಗಬೇಕು ಅಂತ ಅಂದರೆ ಅವರು ಮೆಂಟಲಿ ಫಸ್ಟೇ ಪ್ರಿಪೇರ್ ಆಗಿಬಿಟ್ಟಿರ್ತಾರೆ.
ಸೊ ನಿಮ್ಮ ಒಂದು ಕಣ್ಣಿಗೆ ಆ ಪ್ರೀತಿ ಅನ್ನೋ ಒಂದು ಮಾಯಾಜಾಲದಲ್ಲಿ ನೀವು ಬಿದ್ದು ಹೋಗಿಬಿಟ್ಟಿರ್ತೀರ. ಅದು ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ಟಿರ್ತೀರ. ಅದು ಅನುಭವಿಸೋರಿಗೆ ಆ ಕಷ್ಟ ಗೊತ್ತು. ಯಾರು ಕೂಡ ಸಡನ್ಲಿ ಆ ಬಿಹೇವಿಯರ್ ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇವಾಗ ನೋಡಿ, ನಿಮಗೆ ಯಾರೋ ಒಬ್ಬರು ಪರಿಚಯ ಆಗೋದನ್ನು, ನಿಮ್ಮ ಲೈಫಲ್ಲಿ ಆಗಮಿಸೋದನ್ನು ಯಾರ್ಲಿಕ್ಕಾದ್ರೂ ತಡೆಯೋಕ್ಕಾಗುತ್ತಾ? ಹಾಗೆಯೇ ಅವರು ನಿಮ್ಮನ್ನು ಬಿಟ್ಟು ಹೋಗೋದನ್ನು ಕೂಡ ಯಾರಿಂದನೂ ತಡೆಯೋಕ್ಕಾಗಲ್ಲ. ಸೊ ಅವ್ರು ಮೊದಲೇ ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ. ಆ ಥರ ಏನಾದರೂ ನಿಮಗೆ ಬಿಹೇವಿಯರ್ ಕಾಣಿಸ್ತಿದೆ ಅಂತ ಅಂದರೆ ದಯವಿಟ್ಟು ಬಿಟ್ಕೊಟ್ಬಿಡ್ರಿ. ಅವರು ಫಸ್ಟೇ ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ, ಇದರಿಂದ ನಾನು ಹೊರಕ್ಕೆ ಬರಬೇಕಂತ. ಸೊ ಇದು ತುಂಬಾ ಕಷ್ಟ ಆಗುತ್ತೆ. ಸೊ ನಿಮ್ಮ ಒಂದು ಮನುಷ್ಯ ಯಾವಾಗಲೂ ಕೂಡ ತುಂಬ ಅತಿ ಸುಲಭವಾಗಿ ಸಿಗ್ತಕ್ಕಂತಹದ್ದು, ನಮ್ಮ ಹಿಂದೆ ಬರ್ತಕ್ಕಂಥದ್ದಕ್ಕೆ ಯಾವಾಗಲೂ ಕೂಡ ವ್ಯಾಲ್ಯೂ ಮಾಡಲ್ಲ. ಇವಾಗ ವಜ್ರನೇ ನೋಡಿ, ಯಾವಾಗಲೂ ಕೂಡ ರೇರ್. ಅದನ್ನು ನಾವು ಎಷ್ಟೇ ಆಗಲಿ ಸ್ವಲ್ಪ ದುಡ್ಡನ್ನ ಕೂಡಿಟ್ಟು ನಾವು ಅದನ್ನು ತೊಗೋಬೇಕಂತ ಅದಕ್ಕೆ ವ್ಯಾಲ್ಯೂ ಮಾಡ್ತಾರೆ. ನೀವು ಒಂದು ವಜ್ರನೇ ಕಣ್ರಿ. ಯಾಕಂದರೆ ನೀವು ಕೊಡ್ತಕ್ಕಂತಹ ಒಂದು ಪ್ರೀತಿ ಒಂದು ಅದ್ಭುತವಾದಂತಹ ಗಿಫ್ಟ್. ಆ ಪ್ರೀತಿನ ಅವ್ರಿಗೆ ಅನುಭವಿಸ್ಲಿಕ್ಕೆ ಯೋಗ್ಯತೆ ಇರಲ್ಲ. ಸೊ ದಯವಿಟ್ಟು ಅಂತಹ ಪ್ರೀತಿನ ಹಿಡಿದಿಟ್ಕೊಳ್ಬೇಡಿ, ದಯವಿಟ್ಟು ಬಿಟ್ಬಿಡಿ. ಯಾಕಂದರೆ ಅವರು ಮೊದಲೇ ಎಲ್ಲವನ್ನ ಸ್ಟ್ರಗಲ್ ಆಗಿ ಕಳಿಸ್ತಾ ಇರ್ತಾರೆ. ಪ್ರೀತಿ ಒಂದು ಬಿಹೇವಿಯರಲ್ಲಿ ನಮಗೊಂದು ಚೇಂಜಸ್ ಕಾಣಿಸ್ತಾ ಇರ್ತಾರೆ. ಸೊ ನಿಮಗೆ ಯಾರಾದರೂ ಏನಾದರೂ ಒಂದು ಮೆಸೇಜ್ಗೆ ನೀವು ಇಗ್ನೋರ್ ಮಾಡ್ತಿದ್ದಾರೆ, ಅಥವಾ ಕಾಲ್ಗೆ ಇಗ್ನೋರ್ ಮಾಡ್ತಿದ್ದಾರೆ, ಅಥವಾ ಈ ರೀತಿ ಏನಾದರೂ ಬಿಹೇವಿಯರ್ ಮಾಡ್ತಿದ್ದಾರೆ ಅಂತಂದರೆ ಒಂದು ವಾರ ನೀವು ಯಾವುದೇ ರೀತಿ ಸುಳುವನ್ನು ಕೊಡಬೇಡಿ, ನಿಮ್ಮ ಪಾಡಿಗೆ ನೀವು ಇದ್ದುಬಿಡಿ. ಆವಾಗ ನಿಜವಾದ ಪ್ರೀತಿ ನೀವು ತುಂಬಾ ಇಂಪಾರ್ಟೆಂಟ್ ಆಗಿದ್ರೆ ಅವರು ಖಂಡಿತವಾಗಿಯೂ ಕೂಡ ಬರ್ತಾರೆ. ಈ ಪ್ರೀತಿನ ನಾವು ಹೇಳದಷ್ಟು ಅದು ನಮಗೇ ನೋವು, ಅವರಿಗೂ ಕೂಡ ನೋವು. ಅಂತ ಉಸಿರು ಕಟ್ಟಿಸ್ತಕ್ಕಂತಹ ಪ್ರೀತಿ ಅವರಿಗೂ ಸರಿಯಲ್ಲ, ನಿಮಗೂ ಸರಿಯಲ್ಲ. ಗೊತ್ತಿದೆ ಕಣ್ರಿ, ಆ ಜಾಗನ ಆ ವ್ಯಕ್ತಿ ನಿಮಗೆ ಬಂದು ಪ್ಲೇಸ್ ಮಾಡಿರ್ತಾರೆ. ಆ ವ್ಯಕ್ತಿನ ಮತ್ತಾವ್ಯಾವ ವ್ಯಕ್ತಿ ಬಂದರೂ ಕೂಡ ಅದನ್ನು ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಂತ ನಮಗೆ ಬೇಡ ಅಂತ ಬಿಟ್ಟು ಹೋದವ್ರ ಹಿಂದೆನೇ ಹೋದಾಗ ನಮ್ಮ ವ್ಯಾಲ್ಯೂ ಗೊತ್ತಾಗಲ್ಲ. ಫಸ್ಟು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ಬೆಲೆ ಕೊಡ್ತಾ ಹೋಗಿ. ಯಾವಾಗಲೂ ಸದಾ ಇರೋರ ಜೊತೆ ಅವರು ವ್ಯಾಲ್ಯೂ ಕೊಡೋಲ್ಲ. ಸೊ ನಾವು ಯಾವ ವ್ಯಕ್ತಿನ ಅಥವಾ ವಸ್ತುನ ಕಳ್ಕೊಳ್ತೀವೋ ಆವಾಗ ವ್ಯಾಲ್ಯೂ ಗೊತ್ತಾಗ್ತಾ ಹೋಗುತ್ತೆ. ಸೊ ನಿಮ್ಮ ಪ್ರೀತಿ, ನಿಮ್ಮ ಕಾಳಜಿ, ನಿಮ್ಮ ಗೌರವವನ್ನು ಸೆಲೆಬ್ರೇಟ್ ಮಾಡ್ತಕ್ಕಂತಹ ಒಂದು ಯೋಗ್ಯತೆ ಅವರಿಗಿರಬೇಕು. ಸೊ ಆ ಯೋಗ್ಯತೆ ಅವರಿಗಿಲ್ಲ. ಫಸ್ಟು ಯಾವ ವ್ಯಕ್ತಿ ನಿಮಗೆ ಒಂದು ಒಳ್ಳೆ ಟೈಮ್ನ ಕೊಡಿ, ಒಂದು ಒಳ್ಳೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ಕೊಡಿ, ನಿಮ್ಮ ಇರುವಿಕೆಗೆ ಕೊಡಿ. ಸೊ ಒಂದು ಒಳ್ಳೆ ನಿಮ್ಮ ಟೈಮು ಅಪ್ರಿಷಿಯೇಟ್ ಮಾಡಿ, ನಿಮ್ಮನ್ನು ನೀವು ಪ್ರೀತಿಸಿ. ಸೊ ನಿಮ್ಮ ತನವನ್ನು ನೀವು ಪ್ರೀತಿಸಿದಾಗ ಆ ವ್ಯಕ್ತಿ ಬಿಟ್ಟೋದಂತಹ ವ್ಯಕ್ತಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಯಾವುದೋ ಒಂದು ಟೈಮಲ್ಲಿ ಅವ್ರು ಬಂದಾಗ ಮತ್ತೆ ಆ ಪ್ಲೇಸನ್ನು ನೀವು ರೀಪ್ಲೇಸ್ ಅವ್ರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನೋ ಒಂದು ಸ್ವಲ್ಪ ಮಾತಾಡಿಬಿಟ್ರು ಚೆನ್ನಾಗಿ ಅಂತ ಅಂದ್ಬಿಟ್ರೆ ನೀವು ಹೋಗಿಬಿಡ್ತೀರಾ. ಫಸ್ಟು ಸೆಲ್ಫ್ ರೆಸ್ಪೆಕ್ಟ್ಗಿಂತ ಯಾವುದೇ ಇಂಪಾರ್ಟೆಂಟ್ ಈ ಲೈಫಲ್ಲಿ ಇಲ್ಲ. ನಿಮ್ಮ ಟೈಮ್ಗೆ ರೆಸ್ಪೆಕ್ಟ್ ಕೊಡಿ. ನಿಮಗೆ ಯಾರು ನಿಮ್ಮ ಟೈಮನ್ನು ಇಂಪ್ರೆಸ್ ಮಾಡ್ತಾರೆ, ನೀವು ಅಂಥವರಿಗೆ ಟೈಮ್ ಕೊಡಿ. ಯಾರಿಗೂ ಕೂಡ ಭಾರ ಹಾಕಬೇಡಿ. ಲೈಫ್ ನಿಮ್ಮನ್ನು ನೀವು ಪ್ರೀತಿಸ್ತಾ ಹೋಗಿ. ಯಾರಿಗೂ ತೊಂದರೆ ಆಗಬೇಡಿ, ಯಾರಿಗೂ ಕೂಡ ಭಾರ ಆಗಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ದಯವಿಟ್ಟು ಎಲ್ಲ ಮನಸ್ಸುಗಳಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.